ಬೆಳಂಬೆಳಗ್ಗೆ ಕಲಬುರಗಿಯಲ್ಲಿ ಗುಂಡಿನ ಸದ್ದು ಮೊಳಗಿದೆ. ಕೊಲೆ ಆರೋಪಿ ಮೇಲೆ ಪೊಲೀಸರು ಫೈರಿಂಗ್ ಅನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನ ಮೇಲೆ ಗುಂಡಿನ ಸದ್ದು ಬೆಳ್ಳಂಬೆಳಗ್ಗೆ ಕಲಬುರಗಿಯಲ್ಲಿ ಕೇಳಿ ಬಂದಿದೆ. ಕೊಲೆ ಆರೋಪಿ ಮೇಲೆ ಪೊಲೀಸರ ಫೈರಿಂಗ್. ಮೊನ್ನೆಯಷ್ಟೇ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿತ್ತು. ಸೊ ಕೊಲೆ ಆರೋಪಿಯನ್ನು ಬಂಧಿಸುವ ವೇಳೆ ಜೀವ ರಕ್ಷಣೆಗಾಗಿ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಕೊಲೆ ಆರೋಪಿ ಮೇಲೆ ಪೊಲೀಸರ ಫೈರಿಂಗ್. ಬೆಳ್ಳಂಬೆಳಗ್ಗೆ ಕಲಬುರಗಿಯಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿದೆ. ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನ ಕೊಲೆ ಆಗಿದ್ದು ಆರೋಪಿಗೆ ಗುಂಡೇಟು ಬಿದ್ದಿದೆ. ಆಳಂದ ತಾಲೂಕಿನ ಮಾಡಿಯಾಳ ಗ್ರಾಮದ ಬಳಿ ಫೈರಿಂಗ್ ಅನ್ನ ಮಾಡಿದ್ದಾರೆ. ಲಕ್ಷ್ಮಣ ಗುಂಡೇಟು ತಿಂದ ಆರೋಪಿಯಾಗಿದ್ದು, ಲಕ್ಷ್ಮಣ ಹಿಂದೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವಿಶ್ವನಾಥ್ ಜಮಾದಾರ್ ಕೊಲೆ ಆರೋಪಿಯಾಗಿದ್ದು, ಗನ್ ರಿಕವರಿ ಮಾಡಿಕೊಳ್ಳೋದಕ್ಕಾಗಿ ಕರೆದುಕೊಂಡು ಹೋಗುವಾಗ ಈ ಘಟನೆ ನಡೆದಿದೆ. ಕೊಲೆ ಆರೋಪಿಯ ಮೇಲೆ ಪೊಲೀಸರ ಫೈರಿಂಗ್. ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯನ ಕೊಲೆ ಆರೋಪಿಗೆ ಗುಂಡೇಟು ಬಿದ್ದಿದೆ. ಬೆಳಂಬೆಳಗಿನ ಕೇಳಿ ಬಂದಿದೆ ಗುಂಡಿನ ಸದ್ದು. ಕೊಲೆ ಆರೋಪಿ ಬಲಗಾಲಿಗೆ ಗುಂಡನ್ನ ಹಾರಿಸಿ ಬಂಧಿಸಿದ್ದಾರೆ ಪೊಲೀಸರು. ಆಳಂದ ತಾಲೂಕಿನ ಮಾಡಿಯಾಳ ಗ್ರಾಮದ ಬಳಿ ಫೈರ್ ಆಗಿದ್ದು, ಆರೋಪಿ ಲಕ್ಷ್ಮಣ್ ಪೂಜಾರಿ ಹಿತ್ತಲ ಸಿರೂರು ಕಾಲಿಗೆ ಗುಂಡು ಬಿದ್ದಿದ್ದು, ಪಿಎಸ್ಐ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ವಿಶ್ವನಾಥ್ ಜಮಾದಾರ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಕೊಲೆ ಪ್ರಕರಣದ ಆರೋಪಿಯಾಗಿರುವ ಲಕ್ಷ್ಮಣ್ ಪೂಜಾರಿ ಕೆಲ ದಿನಗಳ ಹಿಂದೆ ವಿಶ್ವನಾಥ್ ಜಮಾದಾರ್ಗೆ ಗುಂಡು ಹಾರಿಸಿ ಕೊಲೆಗೈದಿದ್ದ ಅಂತ ಹೇಳಲಾಗ್ತಾ ಇದ್ದು, ಇದೀಗ ಆತನನ್ನ ಅರೆಸ್ಟ್ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ಕಾಲಿಗೆ ಗುಂಡೇಟು ಬಿದ್ದಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಮೊಳಗಿದೆ, ಅಪ್ಡೇಟ್ ಏನ್ ಸಿಗ್ತಾ ಇದೆ ಕುರಿತು? ಹೌದು ಚಂದ್ರಿಕಾ, ಏನು ಸೆಪ್ಟೆಂಬರ್ 13ರಂದು ಆಳಂದ್ ತಾಲೂಕಿನ ಜಿಡಗ ಗ್ರಾಮದ ಕ್ರಾಸ್ ಹತ್ತಿರ ಪಡಸವಳಿ ಗ್ರಾಮದ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ವಿಶ್ವನಾಥ್ ಜಮಾದಾರ್ ಎನ್ನುವ ವ್ಯಕ್ತಿಯನ್ನು ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ರಾತ್ರಿಯು ಅಂದ್ರೆ ಇವತ್ತು ಬೆಳಗಿನ ಜಾವದಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರು ಏನು ಆರೋಪಿ ಆಗಿರ್ತಕ್ಕಂಥ ಲಕ್ಷ್ಮಣ ಎನ್ನುವ ವ್ಯಕ್ತಿಯನ್ನು ಬಂಧಿಸಲು ಅಂದ್ರೆ ಗನ್ ರಿಕವರಿ ಮಾಡಲು ಹೋಗ್ತಿರ್ತಕ್ಕಂಥ ಸಮಯದಲ್ಲಿ ಪೊಲೀಸರ ಮೇಲೆ ಆತನು ಹಲ್ಲೆ ಮಾಡಲು ಬಂದಿರತಕ್ಕಂಥ ಸಮಯದಲ್ಲಿ ಆಳಂದ್ ತಾಲೂಕಿನ ಮಾಡಿಯಾಳ ಗ್ರಾಮದ ಬಳಿ ಫೈರಿಂಗ್ ಮಾಡಲಾಗಿತ್ತು. ಇನ್ನು ಲಕ್ಷ್ಮಣ ಬಳಗಾಲಿಗೆ PSI ಆಗಿರ್ತಕ್ಕಂಥ ಆಳಂದ ತಾಲೂಕಿನ ಇಂದುಮತಿ PSI ಅವರು ಬಲಗಾಲಿಗೆ ಗುಂಡನ್ನು ಹಾರಿಸಿದ್ದು, ಸದ್ಯಕ್ಕೆ ಆರೋಪಿಯನ್ನು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೋಸ್ಕರ ಸೇರಿಸಲಾಗಿದೆ. ಮಹೇಶ್, ಹಿಂದೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರ ಕೊಲೆ ಆರೋಪಿ ಈತ ಅಂತ ಹೇಳಲಾಗ್ತಿತ್ತು. ಆತನನ್ನ ಹೇಗೆ ಟ್ರೇಸ್ ಮಾಡಿದ್ರು? ಅವತ್ತೇ ಆತನನ್ನ ಬಂಧಿಸಿರ್ಲಿಲ್ವಾ, ಹೇಗೆ ಅಂತ? ಈ ಹಿಂದೆ ಕೂಡ ವಿಶ್ವನಾಥ್ ಜಮಾದಾರ್ ಕೂಡ ರೌಡಿ ಶೀಟರ್ ಆಗಿದ್ದು, ಹಾಗಾಗಿ ಈ ಹತ್ಯೆಗೆ ಸಂಬಂಧಿಸಿದಂತೆ ಲಕ್ಷ್ಮಣ್ ಪೂಜಾರಿ ಗನ್ನನ್ನು ಇಟ್ಕೊಂಡು ಇದನ್ನ ಪೊಲೀಸರಿಗೆ ಮಾಹಿತಿ ಇದ್ದ ಕಾರಣ ಈ ವಿಷಯದಲ್ಲಿ ಪೊಲೀಸರು ಲಕ್ಷ್ಮಣ್ ಏನ್ ಆರೋಪಿಯಾಗಿರ್ತಕ್ಕಂಥ ಲಕ್ಷ್ಮಣ್ ಪೂಜಾರಿಯನ್ನು ಗನ್ ರಿಟರ್ನ್ ತಗೊಳಕ್ಕೆ ಹೋಗಿರ್ತಕ್ಕಂಥ ಸಂಬಂಧದಲ್ಲಿ ಈ ಆರೋಪಿಯು ಪೊಲೀಸರ ಮೇಲೆ ಫೈರಿಂಗ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಆತ್ಮರಕ್ಷಣೆಗೋಸ್ಕರ ಆರೋಪಿಯಾಗಿರ್ತಕ್ಕಂಥ ಲಕ್ಷ್ಮಣ್ ಪೂಜಾರಿ ಬಲಗಾಲಿಗೆ ಗುಂಡು ಹಾರಿಸಲಾಗಿದೆ. ಅಂದ್ರೆ ಆರೋಪಿ ಪೊಲೀಸರಿಗೆ ಏನು ಹಲ್ಲೆ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ, ಆತನನ್ನು ವಶಪಡಿಸಿಕೊಂಡು ಗನ್ ರಿಕವರಿ ಮಾಡ್ಲಿಕ್ಕೆ ಮಾತ್ರ ಹೋಗಿದ್ದಷ್ಟೇ ಅಲ್ವಾ? ಹೌದು ಚಂದ್ರಿಕಾ. ಥ್ಯಾಂಕ್ ಯು ಮಾಹಿತಿಗಾಗಿ. ಬೆಳ್ಳಂಬೆಳಗ್ಗೆ ಕಲಬುರಗಿಯಲ್ಲಿ ಕೇಳಿ ಬಂದಿರುವ
ಗುಂಡಿನ ಸದ್ದಿದು. ಕೊಲೆ ಆರೋಪಿ ಮೇಲೆ ಪೊಲೀಸರ ಫೈರಿಂಗ್, ಗನ್ ರಿಕವರಿ ಮಾಡ್ಕೊಳ್ಳೋಕ್ಕಾಗಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಕೊಲೆ ಆರೋಪಿ ಬಲಗಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಗನ್ ರಿಕವರಿ ಮಾಡಿಕೊಳ್ಳೋ ಸಲುವಾಗಿ ಹೋದಾಗ ಈ ಘಟನೆ ನಡೆದಿದೆ. ಬೆಳಗ್ಗೆ ಕಲಬುರಗಿಯಲ್ಲಿ